ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಶಿವಣ್ಣನಿಗೆ ಪದೇ ಪದೇ ತಮಿಳರನ್ನ ಮೆಚ್ಚಿಸುವಂತಹ ಅವಶ್ಯಕತೆ ಏನಾದರೂ ಇದೆಯಾ? ಯಾಕೆ ತಮಿಳಿಗರನ್ನ ಅಷ್ಟೊಂದು ಮೆಚ್ಚಿಸೋದಕ್ಕೆ ಶಿವಣ್ಣ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ? ಇದೀಗ ಎಲ್ಲಾ ಕಡೆ ಈ ರೂಮರ್ಸ್ ಎದ್ದಿರುವಂತದ್ದು. ಅದೇ ರೀತಿಯಾಗಿ ಈ ಮಾತಿಗೆ ವಾದ ವಿವಾದಗಳು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಮುನ್ನೆಲೆಗೆ ಬಂದಿದೆ. ಹೌದು, ಕನ್ನಡ ನಟರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಹು ಬೇಡಿಕೆಯ ನಟ ಅಂತಾನೆ ಹೇಳ್ಬೋದು. ತಂದೆ ಡಾಕ್ಟರ್ ರಾಜ್ಕುಮಾರ್ ಆದಿಯಲ್ಲಿ ಇದೀಗ ಚಿತ್ರರಂಗಕ್ಕೆ ಬಂದು ನೂರಾರು ಸಿನಿಮಾಗಳಲ್ಲಿ ನಟಿಸಿ ಇದೀಗ ಗೆದ್ದಿರುವಂತದ್ದು. ಇನ್ನು ಆಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರುನಾಡ ಚಕ್ರವರ್ತಿ ಎನ್ನುವಂತಹ ಬಿರುದುಗಳನ್ನ ನೀಡಿ ಅಭಿಮಾನಿಗಳು ಎಲ್ಲರನ್ನೂ ಸಹ ಮೆರೆಸ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಶಿವಣ್ಣ ಅವರು ತಮಿಳರನ್ನ ಮೆಚ್ಚಿಸುವಂತಹ ಸಾಹಸವನ್ನ ಯಾಕೆ ಮಾಡ್ತಾನೆ ಇದ್ದಾರೆ? ಯಾಕೆ ಅಂತ ಅಂದ್ರೆ 70 ಮತ್ತು 80ರ ದಶಕದಲ್ಲಿ ಕನ್ನಡ ಚಿತ್ರರಂಗ ಅಂದ್ರೆ ಮದ್ರಾಸ್ನಲ್ಲಿ ನೆಲೆಗೊಂಡಿತ್ತು. ಕನ್ನಡ ಸಿನಿಮಾ ಕಲಾವಿದರು, ತಂತ್ರಜ್ಞರು ಅಲ್ಲೇ ನೆಲೆಸಿ ಸಿನಿಮಾವನ್ನ ನಿರ್ಮಾಣವನ್ನು ಸಹ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಅಣ್ಣವರು ಸಹ ಅಲ್ಲೇ ಮನೆಯನ್ನ ಮಾಡಿ ವಾಸ್ತವ್ಯವನ್ನು ಸಹ ಹೂಡಿರ್ತಾರೆ. ಹಾಗಾಗಿ ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಪುನೀತ್ ಸರ್ ಆಗಿರ್ಬೋದು, ಎಲ್ಲರೂ ಸಹ ಮದ್ರಾಸಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ವಿಚಾರ ಎಲ್ರಿಗೂ ಸಹ ಗೊತ್ತಿರುವಂಥದ್ದೇ. ಇನ್ನು ಇತ್ತೀಚೆಗೆ ಪದೇ ಪದೇ ಸಂದರ್ಶನಗಳಲ್ಲಿ ಈ ಮಾತನ್ನ ಶಿವಣ್ಣ ಅವರು ಹೇಳ್ತಾಲೇ ಇದ್ದಾರೆ. ಜೈಲರ್ ಸಿನಿಮಾದಲ್ಲಿ ನಡೆಸಿದಂತಹ ಬಳಿಕ ಅವರು ತಮಿಳು ಪ್ರೀತಿ ಎಲ್ಲೋ ಒಂದ್ ಕಡೆ ಹೆಚ್ಚಾಗಿದೆ ಅನ್ನುವಂತಹ ಮಾತುಗಳ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಪದೇ ಪದೇ ತಮಿಳಿಗರನ್ನ ಮೆಚ್ಚಿಸುವಂತೆ ಅವರು ಮಾತನಾಡ್ತಾ ಇರೋದು ಕೆಲವರಿಗೆ ಬೇಸರವನ್ನ ಮೂಡಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗಿದೆ. ಅಗತ್ಯ ಇಲ್ಲದೆ ಇದ್ರೂ ಸಹ ನಾನು ಚೆನ್ನೈ ಹುಡುಗ ಅಂತ ಇದೀಗ ಹಳೆ ಟೇಪ್ ರಿಕಾರ್ಡರ್ ತರ ಯಾಕೆ ಅದನ್ನೇ ಆಕೆ ಕೇಳಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡ್ತಾ ಇದೆ. ಯಾವ ಕಾರ್ಯಕ್ರಮದಲ್ಲಿ ಶಿವಣ್ಣ ಅವರು ಈ ರೀತಿ ಮಾತಾಡಿದ್ರು ಅಂತ ನೋಡೋದಾದ್ರೆ, ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರು ಮಾತಾಡಿರುವಂತಹ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಏನು ಮಾತು? ಜೈಲರ್ ಚಿತ್ರದ ನಟನೆಗಾಗಿ ಶಿವಣ್ಣ ಪ್ರಶಸ್ತಿ ಸ್ವೀಕರಿಸಿ ವೇದಿಕೆಯಲ್ಲಿ ಮಾತನಾಡಿರ್ತಾರೆ. ನೆಲ್ಸನ್ ಸರ್, ರಜನಿ ಸರ್ಗೆ ಧನ್ಯವಾದ. ರಜನಿ ಸರ್ ನಮ್ಮ ಕುಟುಂಬದಲ್ಲಿ ಒಬ್ರು ಇದ್ದಂತೆ. ತಂದೆ ರೀತಿ ಅವರನ್ನ ಗೌರವದಿಂದ ನೋಡ್ತೀನಿ. ಈ ಚಿತ್ರದಲ್ಲಿ ನಟಿಸುವಂತೆ ಕೇಳಿದ ತಕ್ಷಣ ಒಂದು ಮಾತು ಸಹ ಹಿಂದೆ ಮುಂದೆ ನೋಡದೆ ಒಪ್ಕೊಂಡೆ. ಅವರೊಟ್ಟಿಗೆ ತೆರೆ ಹಂಚಿಕೊಳ್ಳೋದು ಅದ್ಭುತವಾದಂತಹ ಅನುಭವ ನನಗೆ ಬಹಳ ಖುಷಿ ಆಯಿತು ಅನ್ನುವಂತಹ ಮಾತುಗಳನ್ನು ಸಹ ಹೇಳ್ಕೊಂಡಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ 38 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀನಿ. ಈಗ ನನ್ನನ್ನ ಯಾವ ರೀತಿ ಗುರ್ತಿಸ್ಕೊಳ್ಬೇಕು, ಯಾವ ರೀತಿ ಗುರ್ತಿಸಿದ್ರೆ ನನಗೆ ಖುಷಿ ಆಗುತ್ತೆ, ಈ ರೀತಿ ಗುರ್ತಿಸಿರೋದು ನನಗೆ ಎಲ್ಲೋ ಒಂದ್ ಕಡೆ ಬಹಳ ಖುಷಿಯಾಗಿದೆ. ಸಣ್ಣ ಪಾತ್ರ ಇಂತಹ ಒಂದು ರೀತಿ ಜಾದೂನ ಮಾಡ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ನೆಲ್ಸನ್ ಸರ್. ಹಾಗೆ ನೋಡಿದ್ರೆ ನಾನು ಸಹ ಚೆನ್ನೈ ಹುಡುಗ, ನಾನು ಚೆನ್ನೈನಲ್ಲೇ ಓದಿದ್ದು. ಚೆನ್ನೈ ನನಗೆ ವಿದ್ಯಾಭ್ಯಾಸ, ಊಟ, ಇರೋದಕ್ಕೆ ಮನೆ ಎಲ್ಲವನ್ನು ಸಹ ಕಟ್ಕೊಟ್ಟಿತ್ತು. ಈಗ ಇಲ್ಲೇ ಮತ್ತೊಂದು ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ತಮಿಳಿನಲ್ಲಿ ಮತ್ತಷ್ಟು ಸಿನಿಮಾಗಳಲ್ಲಿ ನಟಿಸ್ತೀನಿ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಇನ್ನು ಇದೇ ಹೇಳಿಕೆ ಬಗ್ಗೆ ಇದೀಗ ನೆಟ್ಟಿಗರು, ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆನ್ನೈ ನನಗೆ ವಿದ್ಯಾಭ್ಯಾಸ, ಊಟ, ಇರೋದಕ್ಕೆ ಮನೆ ಎಲ್ಲವನ್ನು ಸಹ ಕೊಡುತ್ತೆ ಅಂತ ಶಿವರಾಜ್ ಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಬೇಸರವನ್ನ ತಂದಿರುವಂಥದ್ದು. ಇನ್ನು ಶಿವಣ್ಣ ಹೇಳಿದ್ದು ಸರಿನೇ, ಆದ್ರೆ 37 ವರ್ಷಗಳಿಂದ ಅವರು ಸಿನಿಮಾಗಳನ್ನ ನೋಡಿ ಗೆಲ್ಸಿರೋದು ಕನ್ನಡಿಗರು. ಯಾವ ರೀತಿ ಅಂತ ಅಂದ್ರೆ, ಅವ್ರು ಹುಟ್ಟಿದ್ದು, ಬೆಳೆದಿದ್ದು, ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಮಾಡಿದ್ದು ಚೆನ್ನೈಯಲ್ಲೇ ಆಗಿರ್ಬೋದು. ಆದ್ರೆ ಸರಿಸುಮಾರು 37 ವರ್ಷಗಳಿಂದ ಅವ್ರು ಯಾವೇ ಸಿನಿಮಾವನ್ನ ಮಾಡಿದ್ರು ಸಹ ಆ ಸಿನಿಮಾವನ್ನ ನೋಡಿ ಗೆಲ್ಸಿರೋದು ಕನ್ನಡಿಗರು. ಅವಕಾಶಕ್ಕಾಗಿ ಶಿವಣ್ಣ ಈ ರೀತಿ ಏನಾದರೂ ಬಕೆಟ್ ಹಿಡಿತಾ ಇದ್ದಾರಾ? ಇಲ್ಲಿ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ರೀತಿ ಬಕೆಟ್ ಹಿಡಿಯೋದು ಬೇಕಾಗಿರ್ಲಿಲ್ಲ, ಸ್ವಾಭಿಮಾನ ಮತ್ತು ಆತ್ಮಗೌರವ ಮುಖ್ಯ ಅಂತ ಇದೀಗ ಕೆಲವರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಶಿವಣ್ಣನಿಗೆ ಕನ್ನಡದಲ್ಲಿ ಅವಕಾಶಗಳಿಗೇನು ಬರ ಇಲ್ಲ. ಎಷ್ಟೋ ಸಿನಿಮಾಗಳು ಅವ್ರ ಕೈಯಲ್ಲಿದೆ. ಚೆನ್ನೈ ಹುಡುಗ ಅಂದ ಕ್ಷಣ ಅವರು ಕರೆದು ಯಾವುದೇ ರೀತಿಯಲ್ಲೂ ಸಹ ಅವಕಾಶ ಕೊಡಲ್ಲ.
ತಮ್ಮ ಮಾರ್ಕೆಟಿಂಗ್ ವಿಸ್ತರಿಸ್ಕೊಳ್ಳೋದಕ್ಕೆ, ಬಾಕ್ಸ್ ಆಫೀಸ್ನಲ್ಲಿ ಹಣ ಮಾಡೋದಕ್ಕೆ ನಮ್ಮವರನ್ನ ಕರೆದು ಎಲ್ಲೋ ಒಂದ್ ಕಡೆ ಅವಕಾಶವನ್ನ ಕೊಡ್ತಾರೆ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ. ಇದೀಗ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಸಹ ವ್ಯಕ್ತವನ್ನ ಪಡಿಸಿದ್ದಾರೆ ಅಣ್ಣ. ಆ ಕಮೆಂಟ್ಗಳನ್ನ ನೀವು ನೋಡ್ಬೋದು, ಎಷ್ಟರ ಮಟ್ಟಿಗೆ ನಿಮ್ಮ ಅಭಿಮಾನಿಗಳಿಗೆ ಬೇಜಾರಾಗಿದೆ ಅನ್ನುವಂಥದ್ದನ್ನ. ಇನ್ನು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂತಹ ರಜನಿಕಾಂತ್ ಯಾಕೆ ಕನ್ನಡದಲ್ಲಿ ಸಿನಿಮಾವನ್ನ ಮಾಡಲ್ಲ ಅಂತ ಇತ್ತೀಚೆಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸ್ವತಃ ಕಿಚ್ಚ ಸುದೀಪ್ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು. ಅದೇ ರೀತಿಯಾಗಿ ನಾನು ಶಿವಣ್ಣ ಪ್ರೀತಿಯಿಂದ ಹೋಗಿ ಎಷ್ಟೋ ಬಾರಿ ಎಷ್ಟೋ ನಟರು ಬೇರೆ ಬೇರೆ ಮಾತುಗಳನ್ನ ಹಾಡಿರ್ತಾರೆ. ಆದರೆ ಶಿವಣ್ಣನ ಈ ಮಾತು ಎಲ್ಲೋ ಒಂದ್ ಕಡೆ ಬಹಳ ಬೇಸರವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಶಿವಣ್ಣ ಪ್ರೀತಿಯಿಂದ ಹೋಗಿ ಬೇರೆ ಭಾಷೆಗಳಲ್ಲಿ ನಟಿಸ್ತೀವಿ, ಅದೇ ನಾವು ಕರೆದ್ರೆ ಯಾರು ಸಹ ಬರಲ್ಲ ಅಂತ ಇದೀಗ ಅಸಮಾಧಾನವನ್ನ ಹೊರಹಾಕಿದ್ರು. ಶಿವಣ್ಣ ಅವರು ಕಿಚ್ಚ ಸುದೀಪ್ ಅವರು ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ರು. ಅವರು ಸಹ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಟಿಸ್ತಾ ಇರ್ತಾರೆ. ಆದ್ರೆ ಇದೀಗ ಶಿವಣ್ಣ ಅವರು ಸಹ ಆ ಫೀಲ್ಡ್ಗೆ ಹೋಗಿದ್ದಾರೆ, ಅದೇ ನಿಟ್ಟಿನಲ್ಲಿದೆ, ಅದೇ ದಾರಿಯಲ್ಲಿದ್ದಾರೆ. ಆದ್ರೆ ಇದು ಎಲ್ಲಿವರೆಗೂ ಸರಿ, ಇದು ಎಲ್ಲಿವರೆಗೂ ಮುಂದುವರ್ಕೊಂಡು ಹೋಗುತ್ತೆ? ಇವಾಗ ಈ ಹಿಂದೆ ಹೇಳ್ದಂತೆ ನೋಡೋದಾದ್ರೆ, ಯಾಕೆ ಯಾವ ವಿಚಾರ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಸಾಕಷ್ಟು ಜನ ಕನ್ನಡಿಗರು ಹೀರೋಯಿನ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ತಮಿಳ್, ತೆಲುಗು, ಹಿಂದಿ ಎಲ್ಲ ಭಾಷೆಗೂ ಸಹ ಹೋಗಿ ನಟನೆಯನ್ನ ಮಾಡಿ ಬರ್ತಾರೆ. ಆದ್ರೆ ಅಲ್ಲಿರುವಂತಹ ನಟರು ಯಾಕೆ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ? ಯಾಕೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಹೋಗಿ ಕೇಳ್ತಾ ಇಲ್ವಾ? ಕೇಳಿದ್ರು ಅವರು ಬರ್ತಾ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ. ಆದ್ರೆ ನಮ್ಮ ಕನ್ನಡಿಗರ ಮನಸ್ಸು ಬಹಳ ದೊಡ್ಡದು, ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಸಹ ಸಹಾಯ ಮಾಡುವಂತಹ ಮನಸ್ಸಿರುವಂಥವ್ರು ಅನ್ನೋದು ಎಲ್ಲರಿಗೂ ಸಹ ಗೊತ್ತು. ಅದೇ ನಿಟ್ಟಿನಲ್ಲಿ ಏನಾದ್ರೂ ಅದನ್ನ ಬಳಸ್ಕೊಳ್ತಾ ಇದ್ದಾರಾ? ಈ ಪ್ರಶ್ನೆ ಸಹ ಮೂಡ್ ಬರ್ತಾ ಇರುವಂಥದ್ದು. ಅದೇ ಶಿವಣ್ಣ ಅವರ ಈ ಮಾತುಗಳು, ವೇದಿಕೆಯ ಮೇಲೆ ಪದೇ ಪದೇ ತಮಿಳಿಗರನ್ನ ಮೆಚ್ಚಿಸೋದಕ್ಕೆ ಮಾಡ್ತಾ ಇರುವಂತಹ ಮಾತುಗಳು ಎಲ್ಲ ಅಭಿಮಾನಿಗಳಿಗೆ ಇದೀಗ ಬೇಸರವನ್ನ ಮೂಡಿಸಿದೆ. ಒಟ್ಟಾರೆಯಾಗಿ ಇದರ ಬಗ್ಗೆ ಶಿವಣ್ಣ ಅವರು ಯಾವ ರೀತಿ ಏನನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.